ಉಪ್ಪಿನ ಸತ್ಯಾಗ್ರಹ ಸ್ಟಾರ್ಟ್ ಮಾಡೋಕ್ಕೆ ಮೊದಲ ಕಾರಣ ಬ್ರಿಟಿಷ್ ಅವರು ಬಂದ್ಬಿಟ್ಟು ನಾವು ಏನು ಬೆಳೀತಿದ್ದೇವೆ ಅದಕ್ಕೆ ಎಲ್ಲ ಫುಲ್ ತೆರಿಗೆ ವಿಧಿಸಿದ್ರು. ಇವಾಗಿನ ಥರ ಇಲ್ಲ ಬಂದ್ಬಿಟ್ಟು ಅವಾಗ ಟ್ಯಾಕ್ಸು ಅವಾಗ ಎಲ್ಲ ಫುಲ್ ಬಂದ್ಬಿಟ್ಟು ಬ್ರಿಟಿಷ್ ಆಳ್ವಿಕೆಯಲ್ಲಿತ್ತು. ಬ್ರಿಟಿಷ್ ಅವರು ಏನು ಮಾಡ್ತಾರೆ, ಸೊ ಅವರು ಯಾಕಂದರೆ ನಾವು ಬೆಳೆದಿರೋವಂಥ ಒಂದು ಹತ್ತಿ ಆಗಿರ್ಬೋದು, ಸೊ ಹತ್ತಿ ಬಂದ್ಬಿಟ್ಟು ನಾವು ಬೆಳೆದು ನಾವೆಲ್ಲ ಫುಲ್ ಇದು ಮಾಡಿರೋಂಥ ನಮ್ಮ ಇಂಡಿಯನ್ಸು, ಅದಕ್ಕೂ ಸಹ ನಾವು ಎಲ್ಲ ಫುಲ್ ಟ್ಯಾಕ್ಸ್ ಕೊಡಬೇಕಾಗುತ್ತೆ ಗೊತ್ತಾ. ಸೊ ನಾವೆಲ್ಲ ಫುಲ್ ಬೆಳೆಯೋದು ಉತ್ಪಾದನೆ ಮಾಡೋದೆಲ್ಲ ಫುಲ್ ನಮ್ಮ ಇಂಡಿಯನ್ಸ್ ನಾವೆಲ್ಲ ಫುಲ್ ಮಾಡೋದು. ಸೊ ಅದನ್ನೆಲ್ಲ ಬಂದ್ಬಿಟ್ಟು ಹಾಕಿ ಮಾಡ್ಕೊಳ್ಳೋದು, ಅದಕ್ಕೆ ಫುಲ್ ತೆರಿಗೆ ನಾವು ಬೆಳೆದಿರೋವಂಥ ಒಂದು ಉತ್ಪನ್ನಗಳಿಗೆ ನಾವೆಲ್ಲ ಫುಲ್ ಟ್ಯಾಕ್ಸ್ ತೆರಿಗೆ ಕಟ್ಟಬೇಕು. ಇವಾಗ ಏನೆಲ್ಲ ತೆರಿಗೆ ಟ್ಯಾಕ್ಸ್ ಅಂತೀರ ಅದು ಬಂದ್ಬಿಟ್ಟು ಬ್ರಿಟಿಷ್ ಅವರದ್ದು ಎಲ್ಲ ಫುಲ್ ಬಂದ್ಬಿಟ್ಟು ತೆರಿಗೆ ಏನಾದರೂ ನಮ್ಮಿಂದ ವಸೂಲಿ ಮಾಡ್ತಾಯಿದ್ರು. ಆವಾಗ ಬಂದ್ಬಿಟ್ಟು ಸೊ ಉಪ್ಪಿನ ಮೇಲೆ ಸಹ ಅವರು ಅಧಿಕಾರ ಚಲಾವಣೆ ಮಾಡೋಕ್ಕೆ ಅವರೆಲ್ಲ ಫುಲ್ ಸ್ಟಾರ್ಟ್ ಮಾಡ್ತಾರೆ ಗೊತ್ತಲ್ಲ. ಉಪ್ಪನ್ನ ಬಂದ್ಬಿಟ್ಟು ಸೊ ಉಪ್ಪನ್ನು ನಾವೇ ತಯಾರಿಸಬೇಕು, ನಮ್ಮ ಈಸ್ಟ್ ಇಂಡಿಯಾ ಅಂದರೆ ನಮ್ಮ ಕಂಪ್ನಿ ನಮ್ಮೆಲ್ಲ ಬ್ರಿಟಿಷ್ ಅವರದೇ ಎಲ್ಲ ತಯಾರಿಸಬೇಕು, ನಾವೇ ನಿಮಗೆ ಫುಲ್ ಸೇಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವಾಗ ಹೇಳ್ತಾರೆ. ಆವಾಗಿನ ಕಾಲದಲ್ಲಿ ಬಟ್ ಉಪ್ಪನ್ನು ಬಂದ್ಬಿಟ್ಟು ಸೊ ಅದರ ಒಂದು ಬೆಲೆ ಜಾಸ್ತಿ ಬಟ್ ಹೆಚ್ಚಳಿಕೆ ಮಾಡ್ತಾರೆ. ಆ ಒಂದು ಬೆಲೆ ಹೆಚ್ಚಳಿಕೆ ಆದಾಗ ಸಹ ನೀವು ಏನು ಮಾಡ್ತಾರೆ ಬಂದ್ಬಿಟ್ಟು ಸೊ ಉಪ್ಪಿನ ಸತ್ಯಾಗ್ರಹ ಗೊತ್ತಲ್ಲ. ಸೊ ಉಪ್ಪು ಬಂದ್ಬಿಟ್ಟು ಸೊ ಬೆಲೆ ಏರಿಕೆ ಆದಾಗ ಬಂದ್ಬಿಟ್ಟು ಆವಾಗಿನ ಕಾಲದಲ್ಲಿ ಉಪ್ಪು ಜಾಸ್ತಿ ಆಗುತ್ತೆ. ಸೊ ಮಹಾತ್ಮ ಗಾಂಧಿ ಅವರು ಚಳವಳಿ ಸ್ಟಾರ್ಟ್ ಮಾಡ್ತಾರೆ ಆವಾಗಿನ ಕಾಲ. ಸೊ ಅಟ್ ದಿ ಟೈಮ್ ಆಫ್ ಇವತ್ತಿನವರೆಗೂ ಸುಮಾರು ಅಂದರೆ 95 ವರ್ಷಗಳ ಹಿಂದೆ ಅಟ್ ದಿ ಟೈಮ್ ಆಫ್ 1930. ಸೊ ಮಾರ್ಚ್ 12 ಆದರೆ ಮಹಾತ್ಮ ಗಾಂಧಿ ಅವರು ಸ್ಟಾರ್ಟ್ ಮಾಡ್ತಾರೆ ಉಪ್ಪಿನ ಸತ್ಯಾಗ್ರಹ. ಸೊ ಇವನು ಶಬರ್ಮತಿ ಆಶ್ರಮದಿಂದ ದಂಡಿವರೆಗೂ ಆದರೆ ಸೊ ಉಪ್ಪಿನ ಸತ್ಯಾಗ್ರಹ ಸ್ಟಾರ್ಟ್ ಮಾಡ್ತಾರೆ 1930 ಮಾರ್ಚ್ 12. ಸೊ ಮಾರ್ಚ್ 12 ಆದರೆ ಸೊ ಮಹಾತ್ಮ ಗಾಂಧಿಯವರು ಈ ಒಂದು ಶಬರ್ಮತಿ ಆಶ್ರಮ ನದಿ ಇಲ್ಲಿಂದ ಆದರೆ ಉಪ್ಪಿನ ಸತ್ಯಾಗ್ರಹ ಸೊ ಅವಾಗ ಸ್ಟಾರ್ಟ್ ಮಾಡ್ತಾ ಬಂದ್ಬಿಟ್ಟು ಸೊ ಮಹಾತ್ಮ ಗಾಂಧಿಯವರು ತುಂಬ ಕಡಿಮೆ ಜನದಿಂದ ಸ್ಟಾರ್ಟ್ ಮಾಡ್ತಾರೆ. ನಾನ್ ವೈಲೆನ್ಸ್ ಅಂದರೆ ಬಂದ್ಬಿಟ್ಟು ಶಾಂತಿಯುತವಾದ ಒಂದು ಈ ಒಂದು ಸತ್ಯಾಗ್ರಹ ಇದು ಮಾಡಿದಾಗ ಬಂದ್ಬಿಟ್ಟು ಬ್ರಿಟಿಷ್ ಅವರು ಸೊ ಮಹಾತ್ಮ ಗಾಂಧಿ ಅವರು ಒಬ್ಬರೇ ಸಹ ಅಷ್ಟೊಂದು ಏನು ಇದಾಗಲ್ಲ, ವೈಲೆನ್ಸ್ ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಯಾರು ಸಹ ಅಷ್ಟೊಂದು ಸೀರಿಯಸ್ ಆಗೋಲ್ಲ. ಸೊ ಮಹಾತ್ಮ ಗಾಂಧಿ ಅವರು ಸ್ಟಾರ್ಟ್ ಮಾಡಿದಾಗ ಬಂದ್ಬಿಟ್ಟು ಸುಮಾರು 24 ದಿನಗಳ ಕಾಲ ಈ ಒಂದು ಉಪ್ಪಿನ ಸತ್ಯಾಗ್ರಹ ನಡೀತದೆ ಶಬರ್ಮತಿ ಆಶ್ರಮದಿಂದ ದಂಡಿವರೆಗೂ. ಸೊ ನೀವೇನು ನೋಡ್ತಾರೆ 387 ಕಿಲೋಮೀಟರ್ಗೂ, ಸೊ ಅಂದರೆ ಬಂದ್ಬಿಟ್ಟು 240 ಮೈಲ್ ಅಂತ ಕರೀತಾರೆ. ಸೊ 240 ಮೈಲು. ಸೊ ಇದು ಬಂದ್ಬಿಟ್ಟು 24 ದಿನಗಳ ಕಾಲ. ಇದು ಬಂದ್ಬಿಟ್ಟು ಮಾರ್ಚ್ 12 1930 ಮಾರ್ಚ್ 12 ಸ್ಟಾರ್ಟ್ ಆಗಿ ಬಂದ್ಬಿಟ್ಟು ಏಪ್ರಿಲ್ 6 ಎಂಡ್ ಆಗುತ್ತೆ. ಈ ಒಂದು ಸ್ಟಾರ್ಟ್ ಮಾಡಿದಾಗ ಬಂದ್ಬಿಟ್ಟು ಸೊ ಬ್ರಿಟಿಷ್ ಅವರು ಅಷ್ಟೊಂದು ಇದು ಮಾಡಲ್ಲ. ಸೊ ಇವ್ರು ಬಂದ್ಬಿಟ್ಟು ನಾನ್ ವೈಲೆನ್ಸ್ ಮಾಡ್ತಾ ಬಂದ್ಬಿಟ್ಟು ಸೊ ಈ ಆವಾಗಿನ ಕಾಲದಲ್ಲಿ ನೋಡಿ 387 ಕಿಲೋಮೀಟರ್ ಒಂದು 24 ದಿನಗಳ ಕಾಲ ಜರ್ನಿ ನಡೀತಾ ಇರುತ್ತೆ. ಮಹಾತ್ಮ ಗಾಂಧಿ ಅವರು ಸ್ಟಾರ್ಟ್ ಮಾಡಿದಾಗ ಸೊ ಅಷ್ಟೊಂದು ಬಟ್ ಸೊ ಎಲ್ಲ ಯಾಕಂದರೆ ಒಂದು ಅಲ್ಲಿಂದ ಇನ್ನೊಂದು ಅಲ್ಲಿ ಅವ್ರು ಸ್ಟಾರ್ಟ್ ಮಾಡ್ತಾ ಅವ್ರ ಜರ್ನಿ ಬಂದ್ಬಿಟ್ಟು ತುಂಬ ಚೆನ್ನಾದ್ರೆ ಇದಕ್ಕೆಲ್ಲ ಫುಲ್ಲು ಇದು ಮಾಡಿಬಿಟ್ಟು ಸೊ ಇವರೊಂದು ಜರ್ನಿಗಾರೆ ಬರ್ತಾರೆ ಎಲ್ಲ ಬಂದ್ಬಿಟ್ಟು ಉಪ್ಪಿನ ಸತ್ಯಾಗ್ರಹಕ್ಕೆ ಈ ಒಂದು ಕಾರಣ. ಸೊ ಇದಕ್ಕೆ ಬಂದ್ಬಿಟ್ಟು ಭಾಗವಹಿಸೋಕ್ಕಾದ್ರೆ ತುಂಬ ಜನ ಬರ್ತಾರೆ. ನೋಡ್ತಾ ಇದ್ದಂಗೆ ಅವ್ರು ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ಸ್ವಲ್ಪ ಜನ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ಒಂದು ದೊಡ್ಡ ಇಂಡಿಯಾದಲ್ಲೇ ಒಂದು ದೊಡ್ಡ ಚರಿತ್ರೆ ಆಗ್ಬಿಡ್ತು. ಏನು ನೋಡ್ತಾ ಬಂದ್ಬಿಟ್ಟು ಮತ್ತು ಇದನ್ನು ಹಿಂದೂಸ್ತಾನ್ ಪೇಪರ್ಗಾದ್ರೆ ಆಗತ್ತಾರೆ ಮತ್ತು 6-9 ನೀವೇನು ನೋಡ್ತಾ ಬಂದ್ಬಿಟ್ಟು 1936 ಈ ಒಂದು ಮಹಾತ್ಮ ಗಾಂಧಿಯವರ ಉಪ್ಪಿನ ಸತ್ಯಾಗ್ರಹ ಬಗ್ಗೆ ಒಂದು ವೈಲೆನ್ಸ್ ಆಗುತ್ತೆ. ಇದು ಬಂದ್ಬಿಟ್ಟು ಆಫ್ರಿಕಾ, ಇಂಡಿಯಾ, ಸೊ ಇಂಡಿಯಾ ಬಿಟ್ಟು ಬೇರೆ ಅಮೇರಿಕಾದಲ್ಲಿ ಎಲ್ಲ ಫುಲ್ ಈ ಒಂದು ನ್ಯೂಸ್ ಅವ್ರಿಗೆ ಗೊತ್ತಾಗುತ್ತೆ. ಆ ಒಂದು ನ್ಯೂಸ್ ಗೊತ್ತಾದಾಗ ಬಂದ್ಬಿಟ್ಟು ಇದೊಂದು ದೊಡ್ಡ ಪ್ರಚಾರನೇ ಆಗಿಬಿಡುತ್ತೆ. ಈ ಒಂದು ಪ್ರಚಾರನ ಏನು ನೋಡ್ತಾರೆ ಸೊ ಅವಾಗಿನ ಕಾಲದಲ್ಲಿ ಸೊ 1939 ಇದ್ದಾರೆ. ಸೊ ಇದು ಬಂದ್ಬಿಟ್ಟು ಏಪ್ರಿಲ್ 6 ಎಂಡ್ ಆದಾಗ ಬಂದ್ಬಿಟ್ಟು ಸೊ ಬ್ರಿಟಿಷ್ ಅವರು ಅವರು ಹಾಕಿರೋಂಥ ಒಂದು ಕಾನೂನು ಅದನ್ನೆಲ್ಲ ಫುಲ್ ರದ್ದು ಮಾಡ್ತಾರೆ, ಮುರಿತಾರೆ. ಸೊ ಅವಾಗಿನ ನೋಡಿ ಬಂದ್ಬಿಟ್ಟು ಗಾಂಧೀಜಿಯವರು ಒಂದು ಅಡಿ ಉಪ್ಪನ್ನು ಎತ್ಕೊಂಡು ಸಾಯ್ತಾರೆ, ಹೇಳ್ತಾರೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಲಾಸ್ಟಲ್ಲಿ. ಸೊ ನೋಡಿ ಈ ಒಂದು ಏನು ಉಪ್ಪಿನ ಸತ್ಯಾಗ್ರಹ ಇದೆ ಅವಾಗ ಇದನ್ನು ನೋಡಿಬಿಟ್ಟು ಸೊ ಬ್ರಿಟಿಷ್ ಅವರೆಲ್ಲ ಬಂದ್ಬಿಟ್ಟು ಅವಾಗ ಹೇಳ್ತಾರೆ ಸೊ ನಮ್ಮ ಒಂದು ರೂಲ್ಸ್ ಏನಾದರೆ ನಾವೆಲ್ಲ ಫುಲ್ ರದ್ದು ಮಾಡ್ಕೊತೀವಿ, ನಮ್ಮ ರೂಲ್ಸನ್ನು ನೀವು ಆವಾಗಿನ ಕಾಲದಲ್ಲಿ ಆವಾಗ 1750 ರೂಪಾಯಿಗಾದ್ರೆ ಆ ಒಂದು ಉಪ್ಪು ಸೇಲ್ ಮಾಡ್ತಾರೆ. ಅದು ಮುಟ್ಟು ಚರಿತ್ರೆ ಸೃಷ್ಟಿಸುತ್ತೆ ಆ ಒಂದು ಉಪ್ಪಿನ ಬೆಲೆ ಬಂದ್ಬಿಟ್ಟು ಆವಾಗಿನ ಕಾಲದಲ್ಲಿ. ಸೊ ನೀವೇನು ನೋಡ್ತಾರೆ ಅವಾಗ ಉಪ್ಪು ಸತ್ಯಾಗ್ರಹ ಮಾಡಿದ್ದಕ್ಕೆ ಬ್ರಿಟಿಷ್ ಅವರು ಆಗಿರೋಂಥ ಒಂದು ರದ್ದನ್ನೆಲ್ಲ ಫುಲ್ ರದ್ದು ಮಾಡಿ ಅವರು ಆಗಿರೋ ರೂಲ್ಸಲ್ಲಿ ಇದು ಮಾಡಿಬಿಟ್ಟು ಸೊ ನಾವು ನಿಮ್ಗೆ ಸಹಕರಿಸ್ತೀವಿ, ಉಪ್ಪಿನ ಬೆಲೆ ನೀವೆಲ್ಲ ಕಮ್ಮಿ ಮಾಡ್ತೀವಿ ಅಂದ್ಬಿಟ್ಟು ಅವಾಗಿಂದ ಇದು ಮಾಡ್ತಾರೆ. ಸೊ ನೀವೇನು ನೋಡಿ ಇಲ್ಲಿ ಬಂದ್ಬಿಟ್ಟು ಅಲ್ಲೂ ಬರ್ತಾರೆ ನೋಡಿ, ಏನಾದರೂ ಎಲ್ಲ ತಿನ್ನೋಕೆ ಕೊಡ್ತಾರೆ ಅಂದ್ಬಿಟ್ಟು ನೋಡಿದ್ರೆ ಸೊ ಎಲ್ಲ ಫುಲ್ ಬರ್ತಾಯಿದೆ ಪಾಪ. ಅದು ನನ್ನ ಹತ್ರ ತಿನ್ನೋಕ್ಕಾದ್ರೆ ಏನಿಲ್ಲ ನೋಡಿ ಹಿಂಗೆ ಬರ್ತಾಯಿದೆ ಅಂತ. ಸೊ ತಿನ್ನೋಕೆ ಕೊಡ್ತಾರೆ ಅಂದ್ಬಿಟ್ಟು ಪಾಪ ಹೆಂಗೆ ಬರ್ತದೆ ನೋಡಿ. ಸೊ ಓಕೆ, ನಾವು ಇದ್ರ ಬಗ್ಗೆ ಡೀಪಾಗಿ ಮಾತಾಡ್ಕೊಳ್ಳೋಣ. ಸೊ ಆವಾಗಿನ ಕಾಲದಲ್ಲಿ ಸೊ ಅವಾಗ ಏನು ಮಾಡ್ತಾರೆ ಈ ಒಂದು ಉಪ್ಪಿನ ಸತ್ಯಾಗ್ರಹ ಮಾಡೋದಕ್ಕೆ ಬಂದ್ಬಿಟ್ಟು ಉಪ್ಪಿನ ಬೆಲೆ ಕಮ್ಮಿ ಮಾಡ್ತಾರೆ, ಆವಾಗಿನ ತೆರಿಗೆ ಎಲ್ಲ ಕಮ್ಮಿ ಮಾಡ್ತಾರೆ ನೋಡಿದಾಳ ಬ್ರಿಟಿಷ್ ಅನ್ನೋದಾದ್ರೆ ಆವಾಗ ನಮಗೆ ಉಪ್ಪಿನ ಬೆಲೆ ಕಮ್ಮಿ ಆಗುತ್ತೆ. ಸೊ ಈ ಒಂದು ಸಹಕಾರ ಇದು ಬಂದ್ಬಿಟ್ಟು ನಮ್ಮ ಭಾರತನೇ ಅಲ್ಲ, ಅಮೇರಿಕಾ ಮತ್ತು ಬಂದು ಯುರೋಪು ಈ ಒಂದು ಹಲವಾರು ದೇಶಗಳೆಲ್ಲ ಈ ಒಂದು ಪ್ರಚಾರ ಎಲ್ಲ ಹರಳ್ಕೊತದೆ. ಈ ಒಂದು ಉಪ್ಪಿನ ಸತ್ಯಾಗ್ರಹ ಏನು ನೋಡ್ತಾರೆ ನೋಡಿ, ಇವತ್ತು ನೀವು ಏನು ಉಪ್ಪು ತಿಂತಾ ಇದ್ದಾರೆ ಸೊ ಇವತ್ತೆಲ್ಲ ಫುಲ್ ಊಟ ಮಾಡ್ತಾರೆ, ಇಷ್ಟೊಂದು ಇದು ಮಾಡ್ತಾರೆ. ಅದು ಬಂದ್ಬಿಟ್ಟು ಮೇನ್ ಕಾರಣ ಸೊ ಉಪ್ಪು ಅಂದರೆ ಗೊತ್ತಲ್ಲ, ಉಪ್ಪಿನ ಸತ್ಯಾಗ್ರಹ ಇದನ್ನೇ ಬಂದ್ಬಿಟ್ಟು ದಂಡಿ ಸೊ ಇದು ಬಂದ್ಬಿಟ್ಟು ಉಪ್ಪಿನ ಸತ್ಯಾಗ್ರಹ ಅಂತ ಕರ್ತಾರೆ. ಮತ್ತು ಬಂದ್ಬಿಟ್ಟು ನಿಮಗೆಲ್ಲ ದಂಡಿ ಸತ್ಯಾಗ್ರಹ ಅಂತಲೇ ಕರ್ತಾರೆ. ದಂಡಿ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹ ಅಂತ ಕರ್ತಾರೆ ಗೊತ್ತಾ. ಸೊ ನಿಮ್ಗೆ ಇದರಲ್ಲಿ 7th 8th ಸೊ 9th ಎಲ್ಲ ಬಂದ್ಬಿಟ್ಟು ನಿಮಗೆಲ್ಲ ಆಲ್ಮೋಸ್ಟ್ ಎಲ್ಲ ಫುಲ್ 10th ನಿಮಗೆಲ್ಲ ಎಲ್ಲ ಫುಲ್ ಸಿಲೆಬಸ್ ಇರುತ್ತೆ ನಿಮಗೆ. ಸೊ ನೋಡಿ ಏನು ನೋಡ್ತಾ ಬಂದ್ಬಿಟ್ಟು ಎಲ್ಲ ಸಿಲೆಬಸ್ ಇರುತ್ತಲ್ಲ. ಸೊ ಈ ಬಗ್ಗೆ ಒಂದು 10 ಮಾರ್ಕ್ ಕ್ವಶನ್ ಇದೆ. ನೀವೇನು ನೋಡಿ ಇದೇ ಬಂದ್ಬಿಟ್ಟು ಶಬರ್ಮತಿ ಆಶ್ರಮ. ಇದು ನೋಡಿ ಸಿಂಪಲ್ಲಾಗಿ ನೀವು ಇದು ಮಾಡ್ಬೋದು. ಇದು ಎಲ್ಲರೂ ತಿಳ್ಕೊಳ್ಬೇಕಾಗಿರೋಂಥ ಒಂದು ಪ್ಲೇಸ್ ಗೊತ್ತಲ್ಲ, ಇದು ಬಟ್ ಇನ್ಫಾರ್ಮೇಷನ್ ಡೀಪ್ ಇನ್ಫಾರ್ಮೇಷನು. ಉಪ್ಪಿನ ಸತ್ಯಾಗ್ರಹ ಅಂದರೆ ನಿಮಗೆ ಲಾಟ್ಸ್ ಆಫ್ ಇನ್ಫಾರ್ಮೇಷನ್ ಸಿಗುತ್ತೆ ಕೊಡ್ತೀವಿ. ಬಟ್ ಇಂಟರ್ನೆಟಲ್ಲಿ ನಿಮಗೆ ಎಷ್ಟು ಬೇಕಾದ್ರೆ ನೀವು ಬೇಕಾದ್ರೆ ಎಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೂ ಸಹ ನೀವು ಸರ್ಚ್ ಮಾಡಿದ್ರು ನಿಮಗೆ ಕ್ಲೀನಾಗಿ ಡೀಪ್ ಇನ್ಫಾರ್ಮೇಷನ್ ಸಿಗುತ್ತೆ.
ಸೊ ಈ ಒಂದು ಶಬರಮತಿ ಆಶ್ರಮದಿಂದನೇ ಸ್ಟಾರ್ಟ್ ಮಾಡಿದ್ದು ಉಪ್ಪಿನ ಸತ್ಯಾಗ್ರಹ. ಶಬರಮತಿ ಆಶ್ರಮದಿಂದ ದಂಡಿಯವರು ಗೊತ್ತಲ್ಲ, ಏನು ನೋಡ್ತಾ ಅಂದ್ಬಿಟ್ಟು 1930 ಮಾರ್ಚ್ 12ಇಂದ 6ವರೆಗೂ 24 ದಿನಗಳ ಕಾಲ ಈ ಒಂದು ಉಪ್ಪಿನ ದಂಡಿ ಸತ್ಯಾಗ್ರಹ ನಡೀತದೆ. ಸೊ ನೋಡ್ತೀನಿ ಅಷ್ಟೇ ಬಂದ್ಬಿಟ್ಟು ಇದ್ರ ಬಗ್ಗೆ ನಿಮಗೆಲ್ಲ ಫುಲ್ ಡೀಪ್ ಇನ್ಫಾರ್ಮೇಷನ್ ಆಗಿದೆ ಅನ್ಕೊತೀನಿ. ಸೊ ಎಲ್ಲ ಅರ್ಥ ಆಗಿದೆ ಅನ್ಕೊತೀನಿ. ಮುಂದಿನ ವೀಡಿಯೋದಲ್ಲಿ ಒಳ್ಳೆಯ ಒಂದು ವೀಡಿಯೋನ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.